ಸಿ ಅದು ಒನ್ಸ್ ಅಗೇನ್ ಡಿಸ್ಕಷನ್ಸ್ ಎಲ್ಲೆಲ್ಲಿ ಹೋಗುತ್ತೆ. ಅದು ನಾನೊಬ್ಬ ಕೂತು ಅದನ್ನ ಸರಿ ಮಾಡೋಕ್ಕಾಗಲ್ಲ. ಅದು ಐ ಥಿಂಕ್ ಎಲ್ಲರೂ ಕೂತು ಅದು ಸರಿ ಮಾಡ್ಕೋಬೇಕಾಗಿರೋದ ಅಂತ. ಏಕೆಂದರೆ ಇವತ್ತು ಇಡೀ ಚಿತ್ರರಂಗ ಎಲ್ಲ ಹೀರೋಗಳು ಎಲ್ಲ ಪ್ರೊಡ್ಯೂಸರ್ಸು ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡ್ಕೋಬೇಕಂತ. ಅದೇನಾಗುತ್ತೆ ಅಂದರೆ ಇದು ಯಾರ ಕಂಟ್ರೋಲ್ಗೂ ಸಿಗಲ್ಲ. ಏಕೆಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಇವತ್ತು. ಈಗ ಮೊದಲಾದರೆ ಮೀಡಿಯಾ ಅಂತ ಸೆಪ್ರೇಟಾಗಿ ಇತ್ತು. ಜರ್ನಲಿಸಮು ಆ ಬ್ಯಾಕ್ಗ್ರೌಂಡಿಂದನೇ ಬಂದು ಇದೇ ಟಿ ವಿ ಚಾನಲು, ಇದೇ ಪತ್ರಕರ್ತರು, ಆ ಥರ ಡಿಸ್ಕಷನ್ ಹಿಂಗಿತ್ತು. ಇವತ್ತು ಹಂಗಿಲ್ಲಲ್ಲ. ಯಾರು ಬೇಕಾದರೂ ರಿವ್ಯೂ ಮಾಡ್ಬೋದು, ಯಾರು ಬೇಕಾದರೂ ಮಾತಾಡ್ಬೋದು. ಆ್ಯಂಡ್ ನಾವು ಇಷ್ಟೇ ನಾಲೆಡ್ಜ್ ಇರೋರೇ ಮಾತಾಡಬೇಕು ಹಂಗೇನಿಲ್ಲಲ್ಲ. ಸೊ ಆ್ಯಂಡ್ ರಿವ್ಯೂ ಯಾರು ಬೇಕಾದರೂ ಮಾಡ್ಬೋದು. ಅದು ಆ ಸ್ವತಂತ್ರ ಇದೆ ಎಲ್ರಿಗೂ. ಆ್ಯಂಡ್ ಡೆಫಿನೆಟ್ಲಿ ಅದನ್ನು ಹೇಳ್ತಿರೋದು ಕ್ರಿಟಿಸಿಸಮ್ಸ್ನ ತೊಗೋಬೋದು. ಬಟ್ ಅದನ್ನು ಮೆಚೂರ್ಡ್ ಲೆವೆಲಲ್ಲಿ ಮಾಡಬೇಕಲ್ಲ. ಇವತ್ತು ಮೊಬೈಲ್ ಇರೋದ್ರಿಂದ ಯಾರು ಹೆಂಗೆ ಬೇಕಾದರೂ ಹೇಳ್ತಾರೆ. ಆ್ಯಂಡ್ ಅದನ್ನು ಇಮಿಡಿಯೇಟಾಗಿ ಇವಾಗ ನಾನು ಆಗಲೇ ಹೇಳಿದೆ, ಮದರ್ ಪ್ರಾಮಿಸ್ ಸಿನಿಮಾ ಬಗ್ಗೆ ಮಾತಾಡಿರೋಷ್ಟು ವಿಡಿಯೋಗಳು ಎಲ್ಲ ಪಾಸಿಟಿವ್ ಆಗಿ ಎಷ್ಟಿದೆ ಅಂದರೆ, ಬಟ್ ಒಂದು ನೆಗೆಟಿವ್ ವಿಡಿಯೋ ಬಂದರೆ ಅದನ್ನು ಎಲ್ಲ ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ. ಸೊ ಐ ಥಿಂಕ್ ಕನ್ಸಂಪ್ಷನ್ನಲ್ಲೂ ನಾವು ಸಮಸ್ಯೆ ಮಾಡ್ಕೋತಾ ಇದ್ವಿ. ಒಳ್ಳೆಯದನ್ನು ನಾವು ಫಾರ್ವರ್ಡೇ ಮಾಡ್ತಾಯಿಲ್ಲ. ಸೊ ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಡೆಫಿನೆಟ್ಲಿ ವಿಡೋಣ. ಅದಕ್ಕೇ ಇವತ್ತು ಫಸ್ಟೇ ಎಲ್ಲದಕ್ಕೂ ಒಂದು ಕಾಸಿದೆ. ಈಗ ಪೈರಸಿ ಆಗುತ್ತೆ, ಅದಕ್ಕೆ ಆ್ಯಂಟಿ ಪೈರಸಿ ಫಸ್ಟೇ ಅವ್ರ ಜೊತೆ ಟೈ ಅಪ್ ಆಗಬೇಕು. ನೆಕ್ಸ್ಟು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಅದಕ್ಕೊಂದು ಆರ್ಡ್ರ್ ಇದೆ, ಅದನ್ನು ತೊಗೊಬರ್ಬೇಕು. ಅದನ್ನೆಲ್ಲ ಸಿನಿಮಾ ಪ್ರೊಡಕ್ಷನ್ ಜೊತೆಗೆ ಅದನ್ನೆಲ್ಲ ತೊಗೊಬಂದು ರಿಲೀಸ್ ಮಾಡಿದಾಗ ಈ ಥರದ್ದು ವೀಡಿಯೋಗಳೆಲ್ಲ ಡಿಲೀಟ್ ಆಗ್ತಾ ಹೋಗ್ತಾವೆ ಇಮಿಡಿಯೇಟಾಗಿ. ಇಲ್ಲಾಂದರೆ ಡೆಫಿನೆಟ್ಲಿ ಪಾಪ ನಿರ್ಮಾಪಕರುಗಳು ಅಷ್ಟೊಂದೆಲ್ಲ ಮಾಡಿ ಇದರಿಂದ ಡೆಫಿನೆಟ್ಲಿ ಹಾರ್ಮ್ ಆಗುತ್ತೆ. ಆ್ಯಂಡ್ ಯಾರು ಏನಕ್ಕೆ ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಯಾರಿಗೆ ಗೊತ್ತು. ಈಗ ನಾನು ಒಬ್ಬರ ಅಭಿಮಾನಿಯಾಗಿ ಇನ್ನೊಬ್ಬರ ಸಿನಿಮಾ ನನಗೆ ಇಷ್ಟ ಆಗ್ದಲ್ಲೇ ಮಾಡ್ಬೋದು, ಅಥವಾ ನನಗೆ ಆ ಆ್ಯಕ್ಟ್ರು ಪರ್ಸ್ನಲಿ ಇಷ್ಟ ಆಗ್ದಲ್ಲೇ ಮಾಡ್ಬೋದು. ಇನ್ನು 1000 ಕಾರಣಕ್ಕೆ ಏನು ಬೇಕಾದರೂ ಮಾಡ್ಬೋದಲ್ವಾ. ಸೊ ಅದನ್ನು ಹೆಂಗೆ ಯಾರಾದರೂ ಕಂಟ್ರೋಲ್ ಮಾಡೋದು? ಇಂಡಸ್ಟ್ರಿಯಾಗಿ ಕೆಲವರು ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆ್ಯಕ್ಟರ್ಸ್ಗಳಿರ್ಬೋದು, ಆ್ಯಕ್ಟರ್ಗಳಿರ್ಬೋದು, ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ಮ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರೋ ಅಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದರೆ ನನಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟ್. ದಯವಿಟ್ಟು ಕಳಿಸಿ, ನಾನು ನೋಡ್ತೀನಿ. ಇಟ್ಸ್ ಓಕೆ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ರೆ ನನಗೇನು ಇಟ್ಸ್ ಓಕೆ, ಐ ಟೇಕ್ ಇಟ್. ಆದರೆ ಅದನ್ನು ಸೀದಾ ಕಟ್ತ್ರೋಟಾಗಿ ಇದಿದೆ ಅಂತ ಜಡ್ಜ್ ಮಾಡೋಕ್ಕೆ ಅವ್ರು ಯಾರು ಅಲ್ವಲ್ಲ. ಈಗ ಅವ್ರು ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು, ಇನ್ನೊಬ್ರು ನಟರಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಥರ ಆ್ಯಸ್ ಎ ಇಂಡಸ್ಟ್ರಿ ಚಿತ್ರರಂಗದವರಾಗಿ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ನಾವು ಪ್ರೇಕ್ಷಕರಾಗಿ ಕೂತು ಮಾತಾಡ್ಬೋದು, ಅಥವಾ ನಾವು ಹಂಗೆ ಹೇಳಬೇಕಾದ್ರೂ ನಾನು ಪ್ರೇಕ್ಷಕನಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಚಿತ್ರರಂಗದಾಗಿ ಮಾತಾಡೋಕ್ಕೆ ಯಾರೂ ಮಾತಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲ ಸಿನಿಮಾ ಮಾಡಿರೋರು ಎಲ್ಲರೂ ಕಮರ್ಷಿಯಲಿ ಹಿಟ್ಟಾಗಿರೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ, ವರ್ಕೌಟ್ ಆಗದೇ ಇರೋ ಸಿನಿಮಾನೂ ಕೊಟ್ಟಿರ್ತಾರೆ. ಒಂದಿಷ್ಟು ಜನಕ್ಕೆ ಚೆನ್ನಾಗಿದೆ ಅನ್ನೋ ಸಿನಿಮಾನೂ ಕೊಟ್ಟಿರ್ತಾರೆ, ಚೆನ್ನಾಗಿಲ್ಲ ಅನ್ನೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ಒಪ್ಸೋಕ್ಕಾಗಲ್ಲ. ಎವ್ರಿ ಸಿನಿಮಾ, ನೀವು ಅದು ಎಷ್ಟೇ ದೊಡ್ಡ ಸಿನಿಮಾ ತೊಗೊಳ್ಳಿ, ಪ್ರತಿ ಸಿನಿಮಾಗಳಲ್ಲೂ ನನಗಿಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಇದು ಗೆಲ್ತಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಬಿಟ್ಟರೆ ಎಷ್ಟೊಂದು ಸಿನಿಮಾಗಳು ಕೆಲವೊಬ್ಬರಿಗೆ ಒಳ್ಳೆ ಸಿನಿಮಾಗಳು, ಗ್ರೇಟ್ ಸಿನಿಮಾಗಳು, ಅದೇ ಸಿನಿಮಾಗಳೇ ಕೆಲವೊಬ್ಬರಿಗೆ ಬೋರಿಂಗ್ ಸಿನಿಮಾಗಳು, ಚೆನ್ನಾಗಿಲ್ಲದೆ ಇರೋ ಸಿನಿಮಾಗಳು. ಸೊ ಆ ಥರದ್ದು ಎಲ್ಲದೂ ಇದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಆಗದಿರೋ ಸಿನಿಮಾ ನನಗಿಷ್ಟ ಆಗ್ಬೋದು, ನಂಗೆ ಇಷ್ಟ ಆಗದಿರೋದು ನಿಮ್ಗೆ ಇಷ್ಟ ಆಗ್ಬೋದು. ಎಲ್ಲರೂ ಇವಾಲ್ವ್ ಆಗಿರೋ ರೀತಿಯೇ ಬೇರೆ ಬೇರೆ ಇರುತ್ತಲ್ಲ. ಸೊ ಹಂಗಿದ್ದಾಗ ಐ ಥಿಂಕ್ ಅವರು ಆ ಥರ ಅಂದರೆ ರಿವ್ಯೂಸ್ ಬರೆಯೋದು ಓಕೆ. ಬಟ್ ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಕೆಲವು ಸಿನಿಮಾಗಳು ಗೆಲ್ಲಬೇಕು ಅಂತಲೇ ನಾವು ಚಿತ್ರರಂಗದವರಾಗಿ ಆಸೆ ಪಡಬೇಕು. ನಾವು ಚಿತ್ರರಂಗದ ಸಿನಿಮಾಗಳು ಗೆದ್ದಾಗ ಸಂಭ್ರಮಿಸಬೇಕು, ವಿಶ್ ಮಾಡಬೇಕು. ಯಾಕೆ ಅಂದರೆ ಅದು ನೆಕ್ಸ್ಟು ನಮ್ಮ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಅದು ಚಿತ್ರರಂಗ ಪಾಸಿಟಿವ್ ಆಗಿ ಹೋಗ್ತಾನೆ ಎಲ್ರಿಗೂ ಅದು ದಾರಿ ಮಾಡಿಕೊಡೋದು. ಯಾವಾಗ ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ ಚಿತ್ರರಂಗದವರಾಗಿ ನಾವು ಅನ್ಕೊಳ್ಳೋಕೆ ಶುರು ಮಾಡ್ತೀವಿ, ಡೆಫಿನೆಟ್ಲಿ ನಾವು ಹೊರಟೋಗ್ತೀವಿ, ಎಲ್ಲರೂ ಒಟ್ಟಿಗೆ ಹೊರಟೋಗ್ತೀವಿ. ಸೊ ಐ ಥಿಂಕ್ ವಿ ಶುಡ್ ಗ್ರೋ ಟುಗೆದರ್. ಭಾಳ ಚೆನ್ನಾಗಿ ಹೆಲ್ದಿ ಡಿಸ್ಕಷನ್ಗಳ ಜೊತೆಗೆ ಎಲ್ಲ ಜೊತೆಗೆ ಮುಂದಕ್ಕೆ ಹೋಗಬೇಕು. ಬಿಟ್ಟರೆ
ಈ ಅಂದರೆ ಆ ಬರೀ ನೆಗೆಟಿವಿಟಿನೇ ಬಿಲ್ಡ್ ಮಾಡ್ತಾ ಹೋಗೋದಿದೆಯಲ್ಲ, ಅದು ತುಂಬ ದೂರ ಎಲ್ರಿಗೂ ಕರ್ಕೊಂಡೋಗಲ್ಲ, ಎಲ್ರಿಗೂ ಎಫೆಕ್ಟ್ ಆಗುತ್ತೆ.